ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಪನ್ನೀರಿಂದ ಬಗೆ ಬಗೆಯ ಡಿಶ್ಗಳನ್ನು ಮಾಡಬಹುದು. ಅದರಲ್ಲಿ ತುಂಬ ಫೇಮಸ್ ಆಗಿರೋ ಡಿಶ್ನ ಇವತ್ತು ತೋರಿಸ್ತಿದ್ದೇವೆ, ಪನ್ನೀರ್ ಚಿಲ್ಲಿ. ಹೋಟೆಲಲ್ಲಿ ಮಾಡುವ ರೀತಿಯಲ್ಲಿ ನಾವು ಮನೇಲಿ ಕೂಡ ಪನ್ನೀರ್ ಚಿಲ್ಲಿ ಮಾಡಬಹುದು. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂಬರುವ ನಾವು ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು, ಮಿಸ್ ಮಾಡದೆ ನೋಡಲು ಸಹಬಹುದು. ಸ್ನೇಹಿತರೆ, ಹಾಗೆ ನಾನು ತಡ ಮಾಡೋದು ಬೇಡ, ನಾವು ಪನ್ನೀರ್ ಚಿಲ್ಲಿನ ಮಾಡೋದನ್ನ ನೋಡ್ಕೊಂಬರೋಣ. ಪನ್ನೀರ್ ಚಿಲ್ಲಿ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ಪನ್ನೀರು. ನಾವಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೇವೆ. ಈಗ ಒಂದು ಬೌಲ್ ತಗೊಳ್ಳಿ. ಆ ಬೌಲಿಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹುಡಿನ ಹಾಕಿ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿ, ಒಂದಿಷ್ಟು ಶುಂಠಿ ಪುಡಿನ ಹಾಕಿ. ಶುಂಠಿ ಪುಡಿ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ವೇಳೆ ನಿಮ್ಮ ಹತ್ರ ಶುಂಠಿ ಪುಡಿ ಇಲ್ಲ ಅಂತಂದರೆ ಇಂಗನ್ನ ಸೇರಿಸ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಅರಶಿನ ಹುಡಿ ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದಕ್ಕೆ ನಾವೀಗ ಸ್ವಲ್ಪ ನೀರು ಹಾಕಿ ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕು. ತುಂಬ ನೀರಾಗಬಾರ್ದು, ಯಾಕಂದರೆ ನಮಗಿದು ಪನ್ನೀರಿಗೆ ಅಂಟಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾವು ಅದನ್ನು ಕಾಯಲಿಕ್ಕೆ ಇಡೋಣ. ನಾವು ಕಲಸಿಟ್ಟಂಥ ಮಿಶ್ರಣಕ್ಕೆ ಪನ್ನೀರನ್ನ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾವಿಲ್ಲಿ ನೀರು ಹಾಕಿ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ನಾವು ಪುನಃ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಪುನಃ ಅದನ್ನ ಕಲಿಸ್ಕೊಳ್ತಿದ್ದೇವೆ. ಸ್ನೇಹಿತರೆ, ನಾನು ಆವಾಗಲೇ ಹೇಳೋದು ಮರ್ತೋದೆ, ನಾವು ಎಣ್ಣೆನ ಲೋ ಫ್ಲೇಮಲ್ಲಿಟ್ಟೆ ಬಿಸಿ ಮಾಡಬೇಕು. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ನಾವು ಇದಕ್ಕೀಗ ಟೆಸ್ಟ್ ಮಾಡಲಿಕ್ಕೆ ಒಂದು ಪನ್ನೀರನ್ನ ಹಾಕಿ ನೋಡ್ತಿದ್ದೇವೆ. ನೋಡಿ, ಇದರಲ್ಲಿ ಗುಳ್ಳೆ ಬರ್ತಾ ಉಂಟು, ಅಂದರೆ ಎಣ್ಣೆ ಸರಿಯಾಗಿ ಕಾದಿದೆ. ಇನ್ನು ನಾವು ಉಳಿದಿರುವಂಥ ಪನ್ನೀರನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ತೆಗೆದು ಒಂದು ಪ್ಲೇಟಿಗೆ ಹಾಕಿಡೋಣ. ನೀವು ಪನ್ನೀರನ್ನ ಫ್ರೈ ಮಾಡುವಾಗ ಸಿಂಗಲ್ ಆಗು ಹಾಕ್ಬೋದು, ಅಥವಾ ಈ ರೀತಿಯಾಗಿ ತೆಗೆದು ಫುಲ್ ಹಾಕಿನೂ ಫ್ರೈ ಮಾಡ್ಕೋಬೋದು. ಫುಲ್ ಹಾಕಿ ಫ್ರೈ ಮಾಡಿದಾಗ ಕೆಲವು ಅಂಟು ಒಂದು ಸಾಧ್ಯತೆ ಇದೆ. ನಿಮಗೆ ತೋರ್ಸೋಕ್ಕೋಸ್ಕರ ನಾವು ಈ ರೀತಿಯಾಗಿ ಫುಲ್ಲಾಗಿ ಹಾಕಿ ಫ್ರೈ ಮಾಡ್ತಿದ್ದೇವೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಂತ ತೆಗೆದು ನಾವೊಂದು ಪ್ಲೇಟಿಗೆ ಹಾಕಿಡೋಣ. ಸ್ನೇಹಿತರೆ, ನಾವೀಗ ಫ್ರೈ ಮಾಡಿದಂಥ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ತೆಗೆದು ಸ್ವಲ್ಪ ಅಷ್ಟೇ ಎಣ್ಣೆನ ಇದರಲ್ಲಿ ಇಟ್ಟಿದ್ದೀವಿ. ಈಗ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸುಮಾರು 15ರಿಂದ 20 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿ, ಇದಕ್ಕೆ ನಾವು ಕಟ್ ಮಾಡಿಟ್ಟಂಥ ಮೀಡಿಯಮ್ ಸೈಜ್ನ 2 ಈರುಳ್ಳಿನ ಹಾಕ್ತಿದ್ದೇವೆ. ನಾವೀಗ ಈರುಳ್ಳಿನ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕ ಬೌಲಿಗೆ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ ಪುಡಿನ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕುಕ್ಕಿಂಗ್ ಎಲ್ಲ ಇನ್ಚಾರ್ಜು ಇವರು.
ನಾವು ಖಾಲಿ ವಿಡಿಯೋ ಮಾಡೋದು ಅದ್ರ ಬಗ್ಗೆ ವಿವರಣೆ ಹೇಳೋದು ಮಾತ್ರ. ಅವಳಿಗೆ ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಹಾಗಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರ್ತದೆ, ಕನ್ನಡ ಮಾತಾಡ್ಲಿಕ್ಕೆ ಬರ್ತದೆ. ಆಕ್ಚುಲಿ ನಾವು ಈ ಕಡೆ ಮಾತಾಡುವಂತ ಶೈಲಿ ಬೇರೆ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಸುಮಾರು 3 ಇಂಚಿನಷ್ಟು ಉದ್ದದ ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ, ನಾವು ಇದಕ್ಕೆ ಕಟ್ ಮಾಡಿಟ್ಟಂಥ ಮೀಡಿಯಮ್ ಸೈಜ್ನ 2 ಕ್ಯಾಪ್ಸಿಕಮ್ನ ಹಾಕ್ತಿದ್ದೇವೆ. ಕ್ಯಾಪ್ಸಿಕಮ್ ಸಹ ಹಾಗೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. 4 ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ತಿದ್ದೇವೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಆವಾಗಲೇ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಪುಡಿ ಹಾಕಿ ನೀರು ಮಾಡಿಟ್ಟಿದ್ವಿ. ಅದಕ್ಕೇ ಒಂದು 1/4 ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಯ್ತಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ಗೆಲ್ಲ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಇದಕ್ಕೆ 3 ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಗಲೇ ಮಿಕ್ಸ್ ಮಾಡಿಟ್ಟಂಥ ಕಾರ್ನ್ಫ್ಲೋರ್ ಮತ್ತು ಮೆಣಸಿನ ಬೀಡ ನೀರನ್ನ ಇದಕ್ಕೆ ಹಾಕ್ತಿದ್ದೇವೆ. ಇವಾಗ ನೀವು ಗ್ಯಾಸ್ನ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೇವೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಆವಾಗಲೇ ಫ್ರೈ ಮಾಡಿಟ್ಟಂತಹ ಪನ್ನೀರನ್ನ ಹಾಕ್ತಿದ್ದೇವೆ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲ್ಗಡೆ ಹಾಕಿ ಮುಚ್ಚಿಟ್ಬಿಟ್ರೆ ಮುಗೀತು. ನೋಡಿ, ರುಚಿಯಾದಂಥ ಪನ್ನೀರ್ ರೆಡಿಯಾಗಿದೆ. ಪ್ಲೇಟಿಗೆ ಹಾಕುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ತಿನ್ನುವ ಅಂತ. ಆ್ಯಕ್ಚುಲಿ ನೀವು ಹೋಟ್ಲಲ್ಲಿ ತಿನ್ನೋದಕ್ಕಿಂತಲೂ ತುಂಬ ರುಚಿಯಾಗಿ ಬರುತ್ತೆ ಮನೇಲಿ ಮಾಡಿದ್ದು. ಯಾಕಂದ್ರೆ ನಾವು ಇದಕ್ಕೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಸರಿ, ನೋಡೋಲ್ಲ, ಇದಿಷ್ಟು ಪನ್ನೀರ್ ಚಿಲ್ಲಿ ಮಾಡುವಂತಹ ರೆಸಿಪಿ. ತುಂಬ ಸಿಂಪಲ್ ಆಗಿರೋ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ನಿಮ್ಗೆ ಹೇಗಾಯ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.